ಹಲೋ ಫ್ರೆಂಡ್ಸ್, ಇವತ್ತು ನಾನು ಒಂದು ಪ್ಲೇಸ್ ಬಗ್ಗೆ ಹಿಮ ಬೀಳುವ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಕ್ಲೆಂಡಲ್ಲಿ ಒಂದು ಪ್ಲೇಸ್ ನಾವಿರೋದು ಆಕ್ಲೆಂಡಲ್ಲಿ ಆದ್ರೆ ಇಲ್ಲಿಂದ 4 ಅವರ್ಸ್ ಜರ್ನಿ ಮಾಡಿದ್ರೆ ಬೈ ಕಾರ್ ವಕ್ಕಪಾಪ ಮೌಂಟ್ ರುಪೇಹು ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಹಿಮ ಬೀಳುತ್ತೆ. ಆಕ್ಲೆಂಡಲ್ಲಿ ಸುಮಾರು ಪ್ಲೇಸಸ್ ಅಂದ್ರೆ ಬೆಟ್ಟ ಗುಡ್ಡಗಳು, ಬಾರ್ಡರ್ ಪ್ಲೇಸಸ್ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ. ಆದ್ರೆ ನಾವಿರೋ ಪ್ಲೇಸ್ ಅಲ್ಲಿ ಒಂದು 5 to 6 ಡಿಗ್ರಿ ಮಾತ್ರ ಆಗುತ್ತೆ, ಮೈನಸ್ ಡಿಗ್ರಿಗೆ ಹೋಗಲ್ಲ. ಅಂದ್ರೆ ಮಂಜುಗಡ್ಡೆ ಆಗ್ಬೇಕಾದ್ರೆ ಮೈನಸ್ ಡಿಗ್ರಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಆದ್ರೆ ಜ್ವಾಲಾಮುಖಿ ಇದ್ದ ಬೆಟ್ಟ ಪ್ರದೇಶ. ಹಾಗೆ ಪ್ರೀವಿಯಸ್ಲಿ ಅಲ್ಲಿ ಅಂದ್ರೆ ಬಾರ್ಡರ್ ಅಲ್ಲಿ ಹಿಮ ಬೀಳುತ್ತೆ ಅಂತೆ. ಹಾಗೆ ನಾವು ಮುಂಜಾನೆ ಅರ್ಲಿ ಮಾರ್ನಿಂಗ್ ಒಂದು 3-3:30 ಸ್ಟಾರ್ಟ್ ಮಾಡಿ ಒಂದು ಅವರೇಜ್ 4 ಅವರ್ಸ್ ಜರ್ನಿ ಇದೆ. ಹಾಗೆ ಸ್ಟಾರ್ಟ್ ಮಾಡಿದ್ದೆವು ಮಕ್ಕಳ ಜೊತೆ ರಾತ್ರಿನೇ ಬೇಗ ಮಲಗಿ ಮಕ್ಕಳಿಗೆ ಎಂಜಾಯ್ ಮಾಡ್ಲಿ ಅಂತ. ಹಾಗೆ ಗೊಂಡಾಲದಲ್ಲಿ ಕರ್ಕೊಂಡು ಹೋಗ್ತಾರೆ. ಗೊಂಡಾಲ ಅಂದ್ರೆ ಇಲ್ಲಿ ಕೆಳಗಡೆ ಕೂಡ ಆಡ್ಬೋದು. ಪರ್ವತ ಪ್ರದೇಶದಲ್ಲಿ ಕೆಳಗಡೆ ಮಂಜು ಬೀಳುತ್ತೆ, ಆದ್ರೆ ಕೂಡ ಮೇಲ್ಗಡೆ ತುಂಬಾ ಬೀಳುತ್ತೆ. ಅದು ನೋಡ್ಲಿಕ್ಕೆ ಗೊಂಡಾಲದಲ್ಲಿ ಅವರು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಟಿಕೆಟ್ ತೆಗಿಬೇಕು, ಬುಕ್ಕಿಂಗ್ ಮಾಡ್ಬೇಕು. ಇಲ್ಲಾದ್ರೆ ಅಲ್ಲಿ ಹೋಗಿ ಟಿಕೆಟ್ ತೆಗೆದ್ರು ಆಗುತ್ತೆ. ಸ್ವಲ್ಪ ಅಂದ್ರೆ 4-5 ಸಾವಿರ ಹಣ ಇದೆ ಅದಕ್ಕೆ ಕೊಡ್ಲಿಕ್ಕೆ. ಗೊಂಡಾಲದಲ್ಲಿ ಮೇಲೆ ಕರ್ಕೊಂಡು ಹೋಗ್ತಾರೆ, ಫ್ಯಾಮಿಲಿ ಪ್ಯಾಕ್ ಇದೆ. ಮತ್ತೆ ನಂತರ ಅಲ್ಲಿ 1 ಗಂಟೆ ಆಡ್ಬೋದು. ಹಾಗೆ ನಾವು ಅಲ್ಲಿ ಮಂಜುಗಡ್ಡೆಯಲ್ಲಿ ಎಲ್ಲ ಗ್ಲೌಸ್ ಶೂಸ್ ಎಲ್ಲ ಹಾಕಿ ಹೋಗಿದ್ದೆವು. ಫಸ್ಟ್ ಟೈಮ್ ಹೋಗುದು ನಾವು ಆಕ್ಲೆಂಡ್ ಬಂದ ನಂತರ. ಯಾಕೆಂದ್ರೆ ಹಿಮ ಬೀಳುವ ಪ್ಲೇಸಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ಕೂಡ ಖುಷಿ, ನಾವು ಕೂಡ ನೋಡಿರ್ಲಿಲ್ಲ. ಫೋಟೋಸ್ ತೆಗಿಲಿಕ್ಕೆ ಬೇಕಾದ್ರೆ ಇಲ್ಲಿ ಇಂಡಿಯಾದಲ್ಲಿ ಕೂಡ ಹಿಮಾಲಯ ಪ್ರದೇಶದಲ್ಲಿ ಎಲ್ಲ ಹೋದ್ರೆ ನಾರ್ತ್ ಅಲ್ಲಿ ಎಲ್ಲ ಪ್ಲೇಸಸ್ ಇದೆ, ಆದ್ರೆ ನಾವು ಹೋಗಿರ್ಲಿಲ್ಲ ಇಂಡಿಯಾದಲ್ಲಿ ಕೂಡ. ಹಾಗೆ ಹೋಗೋಣ ಅಂತ ಫಸ್ಟ್ ಟೈಮ್. ಲಾಸ್ಟ್ ಇಯರ್ ಎಲ್ಲ ತುಂಬಾ ಚಳಿ ಇತ್ತು, ಮಕ್ಕಳು ಕೂಡ ಅಷ್ಟೊಂದು ಅಂದ್ರೆ ಹೆಲ್ತ್ ಚೆನ್ನಾಗಿರ್ಲಿಲ್ಲ. ಹಾಗೆ ನೆಕ್ಸ್ಟ್ ಇಯರ್ ಹೋಗೋಣ ಅಂತ ನಾವು ಪ್ಲಾನ್ ಮಾಡಿ ಈ ಸಲ ಹೋಗಿದ್ದೆವು. ಹಾಗೆ ಕೆಲವು ವಿಡಿಯೋಸ್ ಫೋಟೋಸ್ ಎಲ್ಲ ತೆಗೆದದ್ದು ನಿಮ್ಗೆ ತೋರಿಸೋಣ ಅಂತ ಹಾಕಿದ್ದೇನೆ. ವಿಡಿಯೋಸ್ ತೆಗೆದಿಡ್ತೇನೆ, ಆದ್ರೆ ಕೂಡ ಹಾಕ್ಲಿಕ್ಕೆ ಫುರ್ಸೊತ್ತಿರಲ್ಲ. ಅದೇ ಪ್ರಾಬ್ಲಮ್, ಅಂದ್ರೆ ವಾಯ್ಸ್ ಓವರ್ ಮಾಡ್ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕಾಗುತ್ತೆ ಅಂತ ತೆಗೆದಿಡ್ತೀನಿ. ಅದಕ್ಕೆ ಈಗ ಹಾಕಿದ್ದು. ಹಾಗೆ ಕೆಲವೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೆವು, ಜಾಕೆಟ್, ಬೂಟ್ಸ್, ಗ್ಲೌಸ್ ಎಲ್ಲ ಹಾಕಿದ್ದೆವು. ಆದ್ರೆ ಅಲ್ಲಿ ಹೋದ ನಂತರ 0 ಡಿಗ್ರಿ ಆದ್ರೂ ಕೂಡ ನಮ್ಗೆ ಕೈ ಸ್ವಲ್ಪ ಚಳಿ ಆಗ್ತಿತ್ತು. ಆದ್ರೂ ಮೊಬೈಲ್ ಎಲ್ಲ ತಕೊಳ್ಳಿಕ್ಕೆ, ಫೋಟೋ ತೆಗಿಲಿಕ್ಕೆ ಎಲ್ಲ ಗ್ಲೌಸ್ ಅಲ್ಲಿ ಆಗಲ್ಲ ಅಂತ ಗ್ಲೌಸ್ ಎಲ್ಲ ಬಿಚ್ಚುವಾಗ. ಇಲ್ಲದಿದ್ರೆ ತಲೆಗೆ ಎಲ್ಲ ತುಂಬಾ ಕವರ್ ಮಾಡಿದ್ರಿಂದ ನಮ್ಗೆ ಸೆಕೆನೆ ಆಗ್ತಿತ್ತು. ಹಾಗೆ ಹೇರ್ ಅದು ಎಲ್ಲ ಕವರ್ ಮಾಡಿದ್ದು ಕ್ಯಾಂಪ್ಸ್ ಎಲ್ಲ ತೆಗೆದೆವು ನಂತರ. ಅಷ್ಟೊಂದು ಕೋಲ್ಡ್ ಇರ್ಲಿಲ್ಲ ಆಕ್ಚುಲಿ. ಅಂದ್ರೆ ಇನ್ನರ್ಸ್ ನಾವು ಥರ್ಮಲ್ಸ್ ಅಂತ ಹಾಕ್ತೇವೆ, ಅದು ಅಂದ್ರೆ ಕೋಲ್ಡ್ ಹಿಡಿಲಿಕ್ಕೆ ಬಿಡುದಿಲ್ಲ ಬಾಡಿಗೆ ಅಷ್ಟೊಂದು. ಆದ್ರೆ ಮಂಜುಗಡೆ ಹಿಡಿಯುವಾಗೆಲ್ಲ ಅಫ್ಕೋರ್ಸ್ ನಿಮ್ಗೆ ಕೋಲ್ಡ್ ಆಗುತ್ತೆ ಈ ಪ್ಲೇಸಸ್ಗೆಲ್ಲ ಹೋದಾಗ. ಅಲ್ಲಿ ಮೇಲ್ಗಡೆ ಒಂದು ಸಮತಟ್ಟಾದ ಪ್ರದೇಶ ಎಲ್ಲ ಮಾಡ್ತಾರೆ ಅವರು. ಒಂದು ಕಡೆ ಹಿಮ ಎಲ್ಲ ಬೀಳುವ ಪ್ರದೇಶಗಳನ್ನು ಒಂದು ಸೇಫ್ಟಿ ಪ್ಲೇಸ್ ಆಗಿ, ಯಾಕಂದ್ರೆ ಮಕ್ಕಳು ಜಾರಬಾರ್ದು ಆಚೆ ಈಚೆ ಸೈಡ್ ಗುಡ್ಡದಲ್ಲಿ ಅಂತ. ಕೆಳಗಡೆ ಸಹ ಆಡ್ಬೋದು, ಅಲ್ಲೆಲ್ಲ ಹಣ ಕೊಡ್ಲಿಕ್ಕಿಲ್ಲ. ಮೇಲ್ಗಡೆ ಹೋಗ್ಬೇಕಾದ್ರೆ ಗೊಂಡಲದಲ್ಲಿ ನನ್ನ ಹಸ್ಬೆಂಡ್ ಕೂಡ ಮಕ್ಕಳು ಕೂಡ ಸ್ವಲ್ಪ ಸ್ನೋ ಮ್ಯಾನ್ ಎಲ್ಲ ಮಾಡಿದ್ರು, ಎಂಜಾಯ್ ಮಾಡಿದೆವು. ಹಾಗೆ ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ. ಇಲ್ಲಿಂದ ನಾವು ಹೋದದ್ದು ಟಾಪು ಮತ್ತೆ ರೊಟ್ರೋವಾ ಅಂತ ಒಂದು ಹುಕ್ಕಾ ಫಾಲ್ಸ್ ಮತ್ತೆ ರೊಟ್ರೋವಾ ಪ್ಲೇಸ್. ಅಲ್ಲಿ ಒಂದು ಜಿಯೋ ಥರ್ಮಲ್ ಪಾರ್ಕ್ ಅಂತ ಒಂದು ಸುಂದರವಾದ ಪ್ಲೇಸ್ ಇದೆ. ಈ ವಕ್ಕಪಾಪ ಪ್ಲೇಸ್ ಇಂದ ಅಲ್ಲಿ ಹೋಗ್ಲಿಕ್ಕೆ ಒಂದು 2-3 ಅವರ್ಸ್ ಜರ್ನಿ ಅಷ್ಟೇ. ಸೊ ಆನ್ ದ ವೇ ಸ್ವಲ್ಪ ಪ್ಲೇಸಸ್ ನೋಡಿ ಅಲ್ಲಿ ಹೋಗಿ ನಾವು ಮೊಟೇಲ್ ಅಲ್ಲಿ ಸ್ಟೇ ಮಾಡಿ ನಂತರ ನೆಕ್ಸ್ಟ್ ಡೇ ಫುಲ್ ಪ್ಲೇಸಸ್ ಎಲ್ಲ ನೋಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆವು. ಅಂದ್ರೆ ಫಾರ್ಮ್ ಗೆ ಫೀಡ್ ಮಾಡ್ಲಿಕ್ಕೆಲ್ಲ ಇರುತ್ತೆ, ಎಲ್ಲ ಕೋಳಿ ಕುರಿ ಅದೆಲ್ಲ ಇರುತ್ತೆ, ಮಕ್ಕಳಿಗೆ ಎಂಜಾಯ್ಮೆಂಟ್ ಅಲ್ವಾ. ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಂಡು ಮತ್ತೆ ಅಲ್ಲಿಂದ ಅವರದ್ದು ಹಾಲಿಡೇ ಹಾಗೆ ಎಂಜಾಯ್ ಮಾಡಿದ್ದೆವು. ಅದರ ಬಗ್ಗೆ ವಿಡಿಯೋಸ್ ನಾನು ಮತ್ತೆ ಹಾಕ್ತೇನೆ. ಸೊ ಈ ಹಿಮ ಪ್ರದೇಶದ ಬಗ್ಗೆ ಹೇಳುದಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನಿಮ್ಗೆ ಆಡ್ಬೋದು ಫ್ರೀ ಆಗಿ. ಇದರ ಹೆಸರು ಮೌಂಟ್ ರುಪೇಹು ಅಂತ, ವಕ್ಕಪಾಪ ಅಂತ ಪ್ಲೇಸ್ ಅಲ್ಲಿ ಇರುತ್ತೆ. ಆಕ್ಲೆಂಡ್ ಇಂದ 4.5 ಅವರ್ಸ್ ಜರ್ನಿ ಅಷ್ಟೇ. ಇಲ್ಲಿ ಸೇಫ್ ಪ್ಲೇಸ್ ಆಗಿ ಮಾಡಿರ್ತಾರೆ ಬೆಟ್ಟದ ಮೇಲ್ಗಡೆ. ಅಲ್ಲಿ ಗೊಂಡಲದಲ್ಲಿ ಹೋಗ್ಲಿಕ್ಕೆ ಒಂದು 4-5 ಸಾವಿರ ರುಪೀಸ್ ಅಷ್ಟೇ. ಸೊ ಬುಕ್ಕಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಮಾಡ್ಬೋದು. ಹಾಗೆ ಮತ್ತೆ ನಾವು ವಿಡಿಯೋಸ್ ಎಲ್ಲ ತೆಗಿದ್ದೆವು. ಮತ್ತೆ ಬೂಟ್ಸ್ ಎಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಹೋಗ್ಬೇಕು, ಒಳ್ಳೆ ಥರ್ಮಲ್ಸ್ ಜಾಕೆಟ್ಸ್ ಎಲ್ಲ, ಇಲ್ಲದ್ರೆ ಕೋಲ್ಡ್ ಆಗುತ್ತೆ.
ಅಫ್ಕೋರ್ಸ್ ಇಲ್ಲಿ ಅಂದರೆ -0.9 ಡಿಗ್ರಿ ಎಲ್ಲ ಇರುತ್ತೆ ಬೆಟ್ಟದ ತುದಿಯಲ್ಲಿ. ಕೆಳಗಡೆ ಬರುವಾಗ ನಾವು 2 to 3 ಡಿಗ್ರಿನೇ ಇತ್ತು. ಅಷ್ಟೊಂದು ಕೋಲ್ಡ್ ಇರಲಿಲ್ಲ. ನಮಗೆ ಅಂದರೆ ಅಭ್ಯಾಸ ಆಗಿದೆ ಇಲ್ಲಿ 5-6 ಡಿಗ್ರಿ 9 ಡಿಗ್ರಿ ಅಂತ ಹೇಳುವಾಗ ಈಗ. ಎಲ್ಲ ನಾರ್ಮಲ್ ಜಾಕೆಟ್ಸ್ ಪಫರ್ ಜಾಕೆಟ್ಸ್ ಎಲ್ಲ ಹಾಕಿದ್ರೆ ಅಷ್ಟೊಂದು ಕೋಲ್ಡ್ ಆಗಲ್ಲ. ಆದರೆ ಬರುವಾಗ ತುಂಬ ಕೋಲ್ಡ್ ಆಗ್ತಿತ್ತು ಫಸ್ಟ್ ಇಂಡಿಯಾದಿಂದ ಬರುವಾಗ. ಹಾಗೆ ಈ ಎಲ್ಲ ಪ್ಲೇಸಸ್ ನಾವು ಸ್ಲೋ ಮೋಷನ್ ಅಲ್ಲಿ ತೆಗೆದಿದ್ದೇವೆ ಕೆಲವೊಂದು ವಿಡಿಯೋಸ್ ಎಲ್ಲ. ಹಾಗೆ ಹಸ್ಬೆಂಡ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಅವರದ್ದು ಸ್ಲೋ ಮೋಷನ್ ಅಲ್ಲಿ ತೆಗಿ, ಹಿಮದ ಮೇಲೆ ಹಾರೋದು, ಮಂಜುಗಡ್ಡೆಯನ್ನು ಕಿಕ್ ಮಾಡೋದು, ಮೇಲ್ಗಡೆ ಅಂದ್ರೆ ಥ್ರೋ ಮಾಡೋದು ಅದೆಲ್ಲ ಅಂತ ಮಕ್ಕಳು ಸ್ನೋಮ್ಯಾನ್ ಎಲ್ಲ ಮಾಡ್ತಾ ಇದ್ರು. ಹಾಗೆ ಗ್ಲೌಸ್ ಎಲ್ಲ ತೆಗಿದೆವು ನಾವು, ಫೋಟೋಸ್ ಎಲ್ಲ ತೆಗಿಲಿಕ್ಕೆ, ಮೊಬೈಲ್ ಹಿಡಿಲಿಕ್ಕೆ ಎಲ್ಲ ಆಗ್ತಾ ಇರ್ಲಿಲ್ಲ ಗ್ಲೌಸ್ ಅಲ್ಲಿ. ಹಾಗೆ ಆಗ ಕೈ ತುಂಬಾ ಐಸ್ ಹಿಡಿದ ಹಾಗೆ, ಅಂದ್ರೆ ಕೈ ತುಂಬಾ ಮರ ಕಟ್ಟಿದ ಹಾಗೆ ಆಗ್ತಾ ಇತ್ತು. ಇಲ್ಲದಿದ್ರೆ ಎಂಜಾಯ್ ಮಾಡಿದೆವು ಫಸ್ಟ್ ಟೈಮ್ ಹೋಗುದು ಸ್ನೋ ಪ್ಲೇಸಿಗೆ. ಆರ್ಟಿಫಿಷಿಯಲ್ ಆಗಿ ಕೂಡ ಸ್ನೋ ಪ್ಲಾನೆಟ್ ಅಂತ ಮಾಡಿರ್ತಾರೆ ಇಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ, ಸ್ಕೇಟಿಂಗ್ ಮತ್ತೆ ಜಸ್ಟ್ ಲೈಕ್ ಸ್ಲೈಡ್ಸ್ ಎಲ್ಲ ಮಾಡಿಕೊಂಡು, ಬಂಡಿ ಅಂತ ಹೇಳಿದ್ರೆ ಗಾಡಿ ಹಾಗೆ ಸ್ಲೋಪ್ ಎಲ್ಲ ಮಾಡಿಕೊಂಡು ಇಡ್ತಾರೆ ಇಲ್ಲಿ. ಅದಕ್ಕೆ ಕೂಡ ಹಣ ಆಲ್ಮೋಸ್ಟ್ ಸೇಮೇ ಇದೆ. ಆದರೆ ಇದೊಂದು ನ್ಯಾಚುರಲ್ ಪ್ಲೇಸ್ ಅಲ್ವಾ ಅಂತ ಹೋದದ್ದು. ಮತ್ತೆ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿದೆವು, ನಾನು, ನನ್ನ ಹಸ್ಬೆಂಡ್. ಮತ್ತೆ ಅಲ್ಲೆಲ್ಲ ಸೇಫ್ಟಿ ಪ್ಲೇಸಸ್ ಇದೆ, ಎಲ್ಲರೂ ನೋಡ್ಕೊಂಡಿರ್ತಾರೆ. ನಾವು ಹೋಗುವಾಗ ಅರ್ಲಿ ಮಾರ್ನಿಂಗ್ ನಾನು ಬುಕ್ ಮಾಡಿದ್ದು 9 o'clock. ನಂತರ ಜಾಸ್ತಿ ಜನ ಬರ್ತಾರೆ. ಹಾಗೆ ನಾವು ಹೋಗುವಾಗ ಜಾಸ್ತಿ ಜನ ಇರ್ಲಿಲ್ಲ, ಒಂದೇ ಫ್ಯಾಮಿಲಿಯವರು ಇದ್ರು. ಹಾಗೆ ಫೋಟೋಸ್ ಕ್ಲಿಕ್ ಮಾಡ್ಲಿಕ್ಕೆ ನಮ್ಗೆ ಖುಷಿ ಆಯ್ತು, ಯಾರು ಇರ್ಲಿಲ್ಲ ಜಾಸ್ತಿ ಜನ. ನಾವು ಹೋಗಿ ಅರ್ಧ ಗಂಟೆ ನಂತರ ಒಬ್ಬೊಬ್ರೆ ಬರ್ತಾ ಇದ್ರು. ಹಾಗೆ ಅಂದ್ರೆ ಬುಕ್ಕಿಂಗ್ ಇರುತ್ತೆ ಎವ್ರಿ 1 hour, ಹಾಫ್ ಅನ್ ಅವರ್ ಅಂತ, ಒಂದ್ 2-3 ಫ್ಯಾಮಿಲಿ ಮಾತ್ರ ಮಾಡ್ಬೋದು. ಅಂದ್ರೆ ತುಂಬಾ ಕ್ರೌಡೆಡ್ ಜನರಿಗೆ ಬಿಡೋದಿಲ್ಲ, ಯಾಕಂದ್ರೆ ಬುಕ್ಕಿಂಗ್ ಮಾಡಿ ಹೋಗ್ತೇವಲ್ವಾ. ಹಾಗೆ ನಾನು ಸ್ವಲ್ಪ ಪಿಕ್ಚರ್ಸ್ ಕೂಡ ಕ್ಲಿಕ್ ಮಾಡಿದೆ. ನಾವ್ ಎನಿಸಿದಷ್ಟು ಕೋಲ್ಡ್ ಅಂತ ಇರ್ಲಿಲ್ಲ. ಮತ್ತೆ ನೀವು ಪ್ಯಾಂಟ್ ಎಲ್ಲ ಹಾಕುವಾಗ ವಾಟರ್ ಪ್ರೂಫ್ ಹಾಕ್ಬೇಕು, ಯಾಕೆಂದ್ರೆ ಈ ಮಂಜುಗಡ್ಡೆ ಹಿಮ ಎಲ್ಲ ಅಂದ್ರೆ ನೀರೆಲ್ಲ ನಿಮ್ ಪ್ಯಾಂಟ್ಗೆ ಹತ್ತಿ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಫೋಟೋಸ್ ಎಲ್ಲ ತೆಗೆಯುವಾಗ. ಹಾಗೆ ಮಕ್ಕಳಿಗೆ ಕೂಡ ಒಳ್ಳೆ ಕವರ್ ಮಾಡಿದ್ದೆ, ಮತ್ತೆ ಮಕ್ಕಳಿಗೆಲ್ಲ ಅಭ್ಯಾಸ ಆಗಿರ್ತಿದ್ ನೋಡಿ ಎಷ್ಟು ಚಂದ ಇದೆ ಬೆಟ್ಟದ ತುದಿ ಎಲ್ಲ ಹಿಮ ಎಲ್ಲ ಬೀಳಿ. ಹಾಗೆ ಇಲ್ಲಿ ಇರುವ ಎಲ್ಲ ಬೆಟ್ಟದ ಮೇಲೆ ಎಲ್ಲ ಹಿಮ ಬೀಳಲ್ಲ, ಸ್ವಲ್ಪ ಸ್ವಲ್ಪ ಇರುತ್ತೆ. ಈ ಮೌಂಟ್ ರುಪೇಹು ಅಂತ ಮಾತ್ರ, ಈ ಬೆಟ್ಟದ ಮೇಲೆ ಮಾತ್ರ ಒಂದು ವಿಸ್ಮಯವಾಗಿ ಒಂದು ಹಿಮ ಬೀಳುತ್ತೆ ಈ ಪ್ಲೇಸ್ ಅಲ್ಲಿ ಜಾಸ್ತಿ. ಅಂದ್ರೆ ಜ್ವಾಲಾಮುಖಿ ಇತ್ತಂತೆ ಮೊದ್ಲು, ಹಾಗೆ ಅದರ ನಂತರ ಇದರದ್ದು ಮೇಲ್ಗಡೆ ಹೋದ್ರೆ ಗೊತ್ತಾಗುತ್ತೆ. ಅದು ಇನ್ನು ಕೂಡ ಅಲ್ಲಿ ಅಷ್ಟೊಂದು ಸೇಫ್ಟಿಗಾಗಿ ಅಷ್ಟೊಂದು ತುದಿಯಲ್ಲಿ ಕರ್ಕೊಂಡು ಹೋಗುದಿಲ್ಲ, ಮಿಡಲ್ ಅಲ್ಲಿ ಮೈದಾನದ ಹಾಗೆ ಮಾಡಿ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸೇಫ್ಟಿ ಸೈಡ್ ಅಲ್ಲೆಲ್ಲ ಹಾಕ್ತಾರೆ, ಅಂದ್ರೆ ಕೆಳಗಡೆ ಬೀಳುವ ಚಾನ್ಸ್ ಇದೆ ಅಲ್ವಾ. ಹಾಗೆ ಸೇಫ್ಟಿಗೆ ಸೈಡ್ ಅಲ್ಲೆಲ್ಲ ಅಲ್ಲಿ ಕ್ರಾಸ್ ಮಾಡಬಾರ್ದು ಅಂತ ಎಲ್ಲ ಹಾಕ್ತಾರೆ. ಮೇಲ್ಗಡೆ ಬಾತ್ರೂಮ್ಸ್ ಅದು ಎಲ್ಲ ಫೆಸಿಲಿಟೀಸ್ ಇದೆ, ರೆಸ್ಟೋರೆಂಟ್ ಇದೆ, ಸಿನಿಮಾ ಹಾಲ್ ಇದೆ, ಬೇರೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತೆ ಬೇಕಾದ್ರೆ ಅದರ ಜೊತೆ ಬುಕ್ ಮಾಡಬಹುದು ಫ್ಯಾಮಿಲಿ ಎಂಜಾಯ್ಮೆಂಟಿಗೆ. ವೈನ್ ಟೇಸ್ಟಿಂಗ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ವೈನ್ಸ್ ಎಲ್ಲ ಟೇಸ್ಟ್ ಮಾಡಬಹುದು. ನಾವೆಲ್ಲ ಮಾಡಲಿಲ್ಲ, ಅದೆಲ್ಲ ಎಕ್ಸ್ಪೆನ್ಸಿವ್ ಇತ್ತು, ತುಂಬಾ ಕಾಸ್ಟ್ಲಿ. ಅದಕ್ಕೆಲ್ಲ ಮಾಡಲಿಲ್ಲ. ಹೊರಗಡೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಹೊಸ ಏನಾದ್ರೂ ಪ್ಲೇಸಸ್, ಅಡ್ವೆಂಚರಸ್ ಪ್ಲೇಸಿಗೆ ಹೋದ್ರೆ ತುಂಬಾ ಕಾಸ್ಟ್ಲಿ ಅಲ್ವಾ ಒಳಗಡೆ ತಿಂದ್ರೆ. ಅದಕ್ಕೆ ನಾವು ಹೊರಗಡೆನೆ ಹೋಗಿ ತಿಂದಿದ್ದೆವು. ಇಲ್ಲೆಲ್ಲ ಅಂದ್ರೆ ಬಫೆ ಎಲ್ಲ ಇರುತ್ತೆ, ಫುಡ್ ಎಲ್ಲ ಅಂದ್ರೆ ಫಾರಿನ್ ಸ್ಟೈಲ್ ಅಲ್ಲೇ, ಆದ್ರೆ ನಾವು ಕಾಸ್ಟ್ಲಿ ಅಂತ ಹೇಳಿ. ಇದು ಕೆಳಗಡೆ ಬಂದಾಗ ನೋಡಿ ಬೆಟ್ಟ ಹೇಗೆ ಕಾಣಿಸುತ್ತೆ. ಇಲ್ಲಿ ಒಂದು 3 ಡಿಗ್ರಿ ಇತ್ತು ಅಷ್ಟೇ. ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಕಾಣುತ್ತೆ. ಹಾಗೆ ಶೇರ್ ಮಾಡೋಣ ಅಂತ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಇನ್ನು ಕೂಡ ಶೇರ್ ಮಾಡ್ತೀನಿ. ಇಲ್ಲಿಂದ ನಾವು ಟಾಪು ರುಟ್ರೋವಾ ಅಂತ ಪ್ಲೇಸ್